ಇನ್ನು ಬೆಂಗಳೂರು ರಸ್ತೆಗಳಲ್ಲಿ ಗುಂಡಿಗಳ ಸಾಮ್ರಾಜ್ಯದ ಹಿನ್ನೆಲೆ ಐಟಿ-ಬಿಟಿ ದಿಗ್ಗಜರು ಸರ್ಕಾರವನ್ನ ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ರು, ವಾಗ್ದಾಳಿಯನ್ನ ಮಾಡ್ತಾ ಇದ್ರು ನಾವು ಗಮನಿಸಿದ್ವಿ. ನಿನ್ನೆ ಒಂದೇ ಒಂದು ಮೀಟಿಂಗ್ ಆಯಿತು ನೋಡಿ ಐಟಿ-ಬಿಟಿ ದಿಗ್ಗಜರ ಜೊತೆಗೆ. ಈಗ ಸರ್ಕಾರವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಮೀಟಿಂಗ್ ಮೂಲಕ ವಿಶ್ವಾಸಕ್ಕೆ ಪಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಎಲ್ಲ ಉದ್ಯಮಿಗಳನ್ನ. ನಿನ್ನೆ ರಾತ್ರಿ ಉದ್ಯಮಿಗಳ ಜೊತೆ ಡಿಕೆಶಿ ಡಿನ್ನರ್ ಮೀಟಿಂಗ್ ಮಾಡಿರೋದು. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಡಿಸಿಎಂಗೆ ಉದ್ಯಮಿಗಳು ಸಲಹೆಯನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆಶಿ ಕಾರ್ಯಕ್ರಮಗಳನ್ನ ಈಗ ಉದ್ಯಮಿಗಳು ಶ್ಲಾಘಿಸಿದ್ದಾರೆ. ಇನ್ನ ಡಿ ಕೆ ಶಿವಕುಮಾರ್ ಅವರ ನಾಗರಿಕರೊಂದಿಗೆ ನಡಿಗೆ ಕಾರ್ಯಕ್ರಮವನ್ನ ಉದ್ಯಮಿಗಳು ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ಸುಧಾರಣೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹಲವು ರೀತಿಯ ಹೊಸ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಮುಂಬರುವ 3 ತಿಂಗಳಲ್ಲಿ ಈ ಬೆಂಗಳೂರು ಅಭಿವೃದ್ಧಿ ಆಗ್ಲಿಕ್ಕಿದೆ, ಸುಧಾರಿಸಲಿಕ್ಕಿದೆ ಅನ್ನುವಂತಹ ಒಂದು ಮಾತನ್ನ ನಿನ್ನೆಯ ಮೀಟಿಂಗ್ ಅಲ್ಲಿ ಆಡಿದ್ದಾರೆ. ಇದೇ ವಿಚಾರ ಈಗ ಉದ್ಯಮಿಗಳು ಶ್ಲಾಘಿಸೋದಕ್ಕೆ ಕಾರಣ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ತಾವೀಗ ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಉಸ್ತುವಾರಿ ಹಾಗೇನೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು, ಉದ್ಯಮಿ ಈ ಕಡೆ ಮೋಹನ್ ದಾಸ್ ಪೈ ಅವರಿದ್ದಾರೆ, ಇಲ್ಲಿ ಬಯೋಕನ್ನ ಕಿರಣ್ ಮಜುಮ್ದಾರ್ ಶಾ ಅವರಿದ್ದಾರೆ. ಇವರೆಲ್ಲರನ್ನೂ ಕೂಡ ಕರೆಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನಿನ್ನೆ ಒಂದು ಉದ್ಯಮಿಗಳ ಜೊತೆಗೆ ಮೀಟಿಂಗ್ ಕೂಡ ಆಗಿದೆ. ಈ ಮೀಟಿಂಗ್ನಲ್ಲಿ ಉದ್ಯಮಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರವಾಗಿ ಹಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. 3 ತಿಂಗಳ ಒಂದು ಗಡುವು ಅಥವಾ 3 ತಿಂಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತಹ ಒಂದು ಅಶ್ಯೂರೆನ್ಸ್ ಸಿಕ್ಕಿದೆ. ಹೀಗಾಗಿ ಈ ಮೀಟಿಂಗ್ ಅನ್ನ ಮುಗಿಸಿ ಬಂದ ಬಳಿಕ ಉದ್ಯಮಿಗಳಾಗಿರುವಂತಹ ಮೋಹನ್ ದಾಸ್ ಪೈ ಅವರಾಗಿರ್ಬೋದು, ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ಈ ಬಗ್ಗೆ ಮಾತಾಡಿದ್ದಾರೆ. 3 ತಿಂಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅಂದರೆ ಈಗ ಸದ್ಯ ಏನೆಲ್ಲ ಆಗಬೇಕಾಗಿದೆ ಬೆಂಗಳೂರಿಗೆ ತುರ್ತಾಗಿ ಅವೆಲ್ಲವೂ ಕೂಡ ಆಗುವ ನಿರೀಕ್ಷೆ ಇದೆ ಅನ್ನುವಂತಹ ಮಾತನ್ನ ಉದ್ಯಮಿಗಳು ಮಾತಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಸವರಾಜ್, ನಾವು ಗಮನಿಸ್ತಾ ಇದ್ದೀವಿ ಉದ್ಯಮಿಗಳು ಈ ಗುಂಡಿ ಗಂಡಾಂತರದ ವಿಚಾರವಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು, ಸೀನ್ ಕಟ್ಟು ಮಾಡಿದರೆ. ಈಗ ಉದ್ಯಮಿಗಳು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. 3 ತಿಂಗಳಲ್ಲಿ ಸುಧಾರಣೆ ಆಗುತ್ತೆ ಅನ್ನುವಂಥ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ನಿನ್ನೆ ಮೀಟಿಂಗ್ ಅಲ್ಲಿ ಏನೇನಾಯ್ತು ಬಸವರಾಜ್? ಖಂಡಿತ ಶ್ರೀಪಾದ್, ಇದೊಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಂಗಳೂರು ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಉದ್ಯಮಿಗಳೇ ಬೆಂಗಳೂರನ್ನ ಒಂದಷ್ಟು ತೆಗಳುವಂಥ ಕೆಲಸವನ್ನು ಮಾಡಿದ್ರು. ಮೂಲಭೂತ ಸೌಕರ್ಯಗಳು ಹಾಳಾಗಿದ್ದಾವೆ, ರಸ್ತೆ ಸೇರಿದಂತೆ ಬೆಂಗಳೂರಿನ ವಾತಾವರಣ ಕೆಟ್ಟಿದೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಎಲ್ಲಂದರಲ್ಲಿ ಕಸ ಇದೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಉದ್ಯಮಿಗಳು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿ ಸವಾಲಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತು ಡಿಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಉದ್ಯಮಿಗಳನ್ನು ಅನ್ನುವಂಥ ಗಂಭೀರವಾದಂಥ ಆರೋಪ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಅನ್ನು ಉದ್ಯಮಿಗಳ ಜೊತೆಗೆ ಮಾಡುವ ಮೂಲಕ ಒಂದಷ್ಟು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವರು ಕಳೆದ 10-15 ವರ್ಷಗಳಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರಕ್ಕೆ ಬೆಂಗಳೂರು ವಿಚಾರವಾಗಿ ಸಲಹೆ ಕೊಡ್ತಕ್ಕಂಥ ಉದ್ಯಮಿಗಳು ಮತ್ತು ಒಂದಷ್ಟು ಬೋರ್ಡ್ಗಳಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇವರು ಒಂದಷ್ಟು ಸಲಹೆಯನ್ನು ಈಗ ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಾದಂತಹ ಕಸ ಮತ್ತು ಬೆಂಗಳೂರಿನ ಸೌಂದರ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮತ್ತು ಉದ್ಯಮಿಗಳು ಬೆಂಗಳೂರಿನಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ಅದರ ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ಟ್ವೀಟ್ನಲ್ಲಿ ಹೊಗಳುವ ಮೂಲಕ ಕಳೆದ 3 ತಿಂಗಳಿಂದ ಸಾಕಷ್ಟು ನಿರ್ಧಾರಗಳನ್ನು ಬೆಂಗಳೂರಿಗಾಗಿ ತೆಗೆದುಕೊಂಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಈಗ ಬೆಂಗಳೂರು ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಬೆಂಗಳೂರು ಜನರ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ. ಇನ್ನೊಂದಷ್ಟು ದಿನಗಳಲ್ಲಿ ಬೆಂಗಳೂರು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಮೇಲೆ ನಮಗೆ
ವಿಶ್ವಾಸ ಇದೆ ಅನ್ನುವಂಥ ಹೇಳಿಕೆ ಮಾತುಗಳನ್ನು ಕೊಡುವ ಮೂಲಕ ಅವರು ಒಂದಷ್ಟು ಈಗ ಏನು ಇಷ್ಟು ದಿನ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರವನ್ನು ತೆಗೊಳ್ತಾ ಇದ್ರು, ಈಗ ಅವರನ್ನು ಹೊಗಳುವಂಥ ಕೆಲಸವನ್ನು ನಿನ್ನೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ತೆಲುನುವಾಗಿತ್ತು. ಈಗ ಅದನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ DCM ಡಿ ಕೆ ಶಿವಕುಮಾರ್ ಅವರು ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಇನ್ನು ಬೆಂಗಳೂರು ರಸ್ತೆಗಳಲ್ಲಿ ಗುಂಡಿಗಳ ಸಾಮ್ರಾಜ್ಯದ ಹಿನ್ನೆಲೆ ITBT ದಿಗ್ಗಜರು ಸರ್ಕಾರವನ್ನ ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ರು, ವಾಗ್ದಾಳಿಯನ್ನ ಮಾಡ್ತಾ ಇದ್ರು ನಾವು ಗಮನಿಸಿದ್ವಿ. ನಿನ್ನೆ ಒಂದೇ ಒಂದು ಮೀಟಿಂಗ್ ಆಯಿತು ನೋಡಿ ITBT ದಿಗ್ಗಜರ ಜೊತೆಗೆ. ಈಗ ಸರ್ಕಾರವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಮೀಟಿಂಗ್ ಮೂಲಕ ವಿಶ್ವಾಸಕ್ಕೆ ಪಡೆದಿದ್ದಾರೆ DK ಶಿವಕುಮಾರ್ ಎಲ್ಲ ಉದ್ಯಮಿಗಳನ್ನ. ನಿನ್ನೆ ರಾತ್ರಿ ಉದ್ಯಮಿಗಳ ಜೊತೆ DKಶಿ ಡಿನ್ನರ್ ಮೀಟಿಂಗ್ ಮಾಡಿರೋದು. ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ DCMಗೆ ಉದ್ಯಮಿಗಳು ಸಲಹೆಯನ್ನ ನೀಡಿದ್ದಾರೆ. DCM DKಶಿ ಕಾರ್ಯಕ್ರಮಗಳನ್ನ ಈಗ ಉದ್ಯಮಿಗಳು ಶ್ಲಾಘಿಸಿದ್ದಾರೆ. ಇನ್ನು DK ಶಿವಕುಮಾರ್ ಅವರ ನಾಗರಿಕರೊಂದಿಗೆ ನಡಿಗೆ ಕಾರ್ಯಕ್ರಮವನ್ನ ಉದ್ಯಮಿಗಳು ಶ್ಲಾಘಿಸಿದ್ದಾರೆ. ಬೆಂಗಳೂರಿನ ಸುಧಾರಣೆಗೆ DCM DK ಶಿವಕುಮಾರ್ ಅವರು ಹಲವು ರೀತಿಯ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮುಂಬರುವ 3 ತಿಂಗಳಲ್ಲಿ ಈ ಬೆಂಗಳೂರು ಅಭಿವೃದ್ಧಿ ಆಗ್ಲಿಕ್ಕಿದೆ, ಸುಧಾರಿಸಲಿಕ್ಕಿದೆ ಅನ್ನುವಂತಹ ಒಂದು ಮಾತನ್ನ ನಿನ್ನೆಯ ಮೀಟಿಂಗ್ ಅಲ್ಲಿ ಆಡಿದ್ದಾರೆ. ಇದೇ ವಿಚಾರ ಈಗ ಉದ್ಯಮಿಗಳು ಶ್ಲಾಘಿಸೋದಕ್ಕೆ ಕಾರಣ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ತಾವೀಗ ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಉಸ್ತುವಾರಿ ಹಾಗೇನೆ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರು, ಉದ್ಯಮಿ ಈ ಕಡೆ ಮೋಹನ್ ದಾಸ್ ಪೈ ಅವರಿದ್ದಾರೆ, ಇಲ್ಲಿ ಬಯೋಕನ್ನ ಕಿರಣ್ ಮಜುಮ್ದಾರ್ ಶಾ ಅವರಿದ್ದಾರೆ. ಇವರೆಲ್ಲರನ್ನೂ ಕೂಡ ಕರೆಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನಿನ್ನೆ ಒಂದು ಉದ್ಯಮಿಗಳ ಜೊತೆಗೆ ಮೀಟಿಂಗ್ ಕೂಡ ಆಗಿದೆ. ಈ ಮೀಟಿಂಗ್ನಲ್ಲಿ ಉದ್ಯಮಿಗಳು DK ಶಿವಕುಮಾರ್ ಅವರಿಗೆ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರವಾಗಿ ಹಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು DK ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. 3 ತಿಂಗಳ ಒಂದು ಗಡುವು ಅಥವಾ 3 ತಿಂಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ಅಶ್ಯೂರೆನ್ಸ್ ಸಿಕ್ಕಿದೆ. ಹೀಗಾಗಿ ಈ ಮೀಟಿಂಗನ್ನು ಮುಗಿಸಿ ಬಂದ ಬಳಿಕ ಉದ್ಯಮಿಗಳಾಗಿರುವಂಥ ಮೋಹನ್ ದಾಸ್ ಪೈ ಅವರಾಗಿರ್ಬೋದು, ಕಿರಣ್ ಮಜುಮ್ದಾರ್ ಶಾ ಆಗಿರ್ಬೋದು, ಈ ಬಗ್ಗೆ ಮಾತಾಡಿದ್ದಾರೆ. 3 ತಿಂಗಳಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ ಅಂದರೆ ಈಗ ಸದ್ಯ ಏನೆಲ್ಲ ಆಗಬೇಕಾಗಿದೆ ಬೆಂಗಳೂರಿಗೆ ತುರ್ತಾಗಿ, ಅವೆಲ್ಲವೂ ಕೂಡ ಆಗುವ ನಿರೀಕ್ಷೆ ಇದೆ ಅನ್ನುವಂತಹ ಮಾತನ್ನ ಉದ್ಯಮಿಗಳು ಮಾತಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಬಸವರಾಜ್, ನಾವು ಗಮನಿಸ್ತಾ ಇದ್ದೀವಿ ಉದ್ಯಮಿಗಳು ಈ ಗುಂಡಿ ಗಂಡಾಂತರದ ವಿಚಾರವಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು, ಸೀನ್ ಕಟ್ಟು ಮಾಡಿದರೆ. ಈಗ ಉದ್ಯಮಿಗಳು DCM DK ಶಿವಕುಮಾರ್ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. 3 ತಿಂಗಳಲ್ಲಿ ಸುಧಾರಣೆ ಆಗುತ್ತೆ ಅನ್ನುವಂಥ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ನಿನ್ನೆ ಮೀಟಿಂಗ್ ಅಲ್ಲಿ ಏನೇನಾಯ್ತು ಬಸವರಾಜ್? ಖಂಡಿತ ಶ್ರೀಪಾದ್, ಇದೊಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಂಗಳೂರು ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು. ಬಹಳ ಪ್ರಮುಖವಾಗಿ ಉದ್ಯಮಿಗಳೇ ಬೆಂಗಳೂರನ್ನ ಒಂದಷ್ಟು ತೆಗಳುವಂಥ ಕೆಲಸವನ್ನು ಮಾಡಿದ್ರು. ಮೂಲಭೂತ ಸೌಕರ್ಯಗಳು ಹಾಳಾಗಿದ್ದಾವೆ, ರಸ್ತೆ ಸೇರಿದಂತೆ ಬೆಂಗಳೂರಿನ ವಾತಾವರಣ ಕೆಟ್ಟಿದೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಎಲ್ಲಂದರಲ್ಲಿ ಕಸ ಇದೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಉದ್ಯಮಿಗಳು ಬೆಂಗಳೂರನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದ್ರು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ಸವಾಲಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಉದ್ಯಮಿಗಳನ್ನು ಅನ್ನುವಂಥ ಗಂಭೀರವಾದಂಥ ಆರೋಪ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ನಿನ್ನೆ DCM DK ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಅನ್ನು ಉದ್ಯಮಿಗಳ ಜೊತೆಗೆ ಮಾಡುವ ಮೂಲಕ ಒಂದಷ್ಟು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವರು ಕಳೆದ 10-15 ವರ್ಷಗಳಿಂದ ಯಾವುದೇ ಸರ್ಕಾರ ಬಂದರೂ ಕೂಡ ಸರ್ಕಾರಕ್ಕೆ ಬೆಂಗಳೂರು ವಿಚಾರವಾಗಿ ಸಲಹೆ ಕೊಡ್ತಕ್ಕಂಥ ಉದ್ಯಮಿಗಳು ಮತ್ತು ಒಂದಷ್ಟು ಬೋರ್ಡ್ಗಳಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇವರು ಒಂದಷ್ಟು ಸಲಹೆಯನ್ನು ಈಗ ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ರಸ್ತೆ ಸೇರಿದಂತೆ
ಮೂಲಭೂತ ಸೌಕರ್ಯಗಳಾದಂತಹ ಕಸ ಮತ್ತು ಬೆಂಗಳೂರಿನ ಸೌಂದರ್ಯವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಮತ್ತು ಉದ್ಯಮಿಗಳು ಬೆಂಗಳೂರಿನಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಕ್ಕಂಥ ಕೆಲಸಗಳನ್ನು ಟ್ವಿಟ್ನಲ್ಲಿ ಹೊಗಳುವ ಮೂಲಕ ಕಳೆದ 3 ತಿಂಗಳಿಂದ ಸಾಕಷ್ಟು ನಿರ್ಧಾರಗಳನ್ನು ಬೆಂಗಳೂರಿಗಾಗಿ ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಬೆಂಗಳೂರು ನಡಿಗೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಬೆಂಗಳೂರು ಜನರ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ. ಇನ್ನೊಂದಷ್ಟು ದಿನಗಳಲ್ಲಿ ಬೆಂಗಳೂರು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಮೇಲೆ ನಮಗೆ ವಿಶ್ವಾಸ ಇದೆ ಅನ್ನುವಂಥ ಹೇಳಿಕೆ ಮಾತುಗಳನ್ನು ಕೊಡುವ ಮೂಲಕ ಅವರು ಒಂದಷ್ಟು ಈಗ ಏನು ಇಷ್ಟು ದಿನ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರವನ್ನು ತೆಗೊಳ್ತಾ ಇದ್ರು, ಈಗ ಅವರನ್ನು ಹೊಗಳುವಂಥ ಕೆಲಸವನ್ನು ನಿನ್ನೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಇದೊಂದು ರೀತಿಯಲ್ಲಿ ತೆಲುನುವಾಗಿತ್ತು. ಈಗ ಅದನ್ನು ಪರಿಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸದ್ಯದ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.